ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶಾಲ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಇವತ್ತಿನ ಲಾಗಲ್ಲಿ ಸಂಡಿಗೆ ಮಾಡುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬೇಸಿಗೆನಲ್ಲಿ ಈಗಾಗಲೇ ಬೇಸಿಗೆ ಸ್ಟಾರ್ಟ್ ಆಗಿದೆ, ರಜಾ ಕೂಡ ಇರುತ್ತೆ ಮಕ್ಕಳಿಗೆ. ತಿನ್ನೋದಕ್ಕೆ ಅಂತ ಏನಾದರೂ ಮಾಡ್ತಾನೆ ಇರಬೇಕು ಮಕ್ಕಳಿಗೆ. ಹಾಗಾಗಿ ಸಂಡಿಗೆ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ, ಆದ್ರಿಂದ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ, ಹಾಗೂ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಮನೇಲೆ ರೇಷನ್ ಅಕ್ಕಿ ಇರುತ್ತಲ್ಲ, ರೇಷನ್ ಅಕ್ಕಿಯಿಂದ ಸಂಡಿಗೆ ಮಾಡ್ಕೊಂಡ್ರೆ ತಿಂಗಳಾರ್ಗಟ್ಲೆ ಇಟ್ಕೊಂಡು ತಿನ್ಬೋದು. ನಾನು ನೋಡಿ ಇಲ್ಲಿ ಸಬ್ಬಕ್ಕಿ ಮತ್ತೆ ಮೆಣಸಿನಕಾಯಿನ ಸ್ವಲ್ಪ ಒಣಗಾಕಿದ್ದೀನಿ. ಹಾಗೆ ರೇಷನ್ ಅಕ್ಕಿನ ತೊಳೆದು ಕೂಡ ಅದನ್ನು ಕೂಡ ಬಿಸಿಲಲ್ಲಿ ಸ್ವಲ್ಪ ಒಣಗಾಕಿದ್ದೀನಿ. ಮೆಣಸಿನಕಾಯಿ, ಸಬ್ಬಕ್ಕಿ ಹಾಗೆ ರೇಷನ್ ಅಕ್ಕಿ ಮೂರನ್ನು ಕೂಡ ಮಿಷಿನಲ್ಲಿ ಸ್ವಲ್ಪ ತರ್ತರಿಯಾಗಿನೇ, ನೈಸ್ ಆಗಿ ಮಾಡ್ಕೋಬಾರ್ದು, ತರ್ತರಿಯಾಗಿನೇ ಮಿಷಿನಲ್ಲಿ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಈಗ ನಾನು ಸಂಡಿಗೆ ಮಾಡೋದಕ್ಕೆ ಹಿಟ್ಟು ಮಾಡ್ಕೊತಾ ಇದ್ದೀನಿ. ಮೊದಲೇದಾಗಿ ಒಂದು ಪಾತ್ರೆ ಸ್ವಲ್ಪ ದೊಡ್ಡದಿಟ್ಕೊಂಡು ಬಿಸಿನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪನ್ನ ಹಾಕೋತಾ ಇದ್ದೀನಿ, ಕಲ್ಲುಪ್ಪು ಚೆನ್ನಾಗಿ ಕರಗಬೇಕಲ್ವಾ, ಆದ್ರಿಂದ ಎಷ್ಟು ಬೇಕೋ ಅಷ್ಟು ಅಳತೆಗೆ ಉಪ್ಪನ್ನ ಹಾಕೋಬೇಕು. ನೀರ್ ಕಾಯ್ದ ತಕ್ಷಣ ಚೆನ್ನಾಗಿ ಕಾಯಕ್ ಕುದಿಯಕ್ ಇಟ್ಬಿಡ್ಬೇಕು. ಕುದೀತಿರ್ಬೇಕಾದ್ರೇನೆ ನಾವು ಹಿಟ್ಟನ್ನೆಲ್ಲ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಬಿಡ್ಬೇಕು ನೀರನ್ನ. ಒಂದು 6 ತಿಂಗಳು ವರ್ಷ ಇಟ್ಕೊಂಡು ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಮಿಷಿನ್ಗೆ ಹಾಕ್ಸ್ಕೊಂಡ್ ಬಂದಿದ್ದು ಹಿಟ್ಟನ್ನೆಲ್ಲ ಹಾಕೋತಾ ಇದೀನಿ ನಾನು. ಹಿಟ್ಟನ್ನ ಹಾಕೊಂಡು ಮುದ್ದೆ ದೊಣ್ಣೆ ಇರುತ್ತಲ್ಲ ಮನೇಲಿ, ಮುದ್ದೆ ದೊಣ್ಣೆಯಿಂದ ಇದನ್ನ ತಿರ್ಬ್ಕೋಬೇಕಾಗುತ್ತೆ. ಮುದ್ದೆ ದೊಣ್ಣೆ ಇಲ್ಲ ಅಂದ್ರೆ ಚಪಾತಿ ಕೋಲು ಇರುತ್ತೆ, ಲಟ್ಟಣಿಗೆ ಆದ್ರೆ ಇರುತ್ತೆ ಮನೇಲಿ, ಅದರಿಂದ ತಿರ್ಬ್ಕೋಬಹುದು. ಈ ರೀತಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾದ್ರೆ ಇಬ್ರು ಇರ್ಲೇಬೇಕು. ಒಬ್ರು ಪಾತ್ರೆ ಇಟ್ಕೊಂಡ್ರೆ ಒಬ್ರು ತಿರ್ಬ್ಕೋತಾ ಇರ್ಬೋದು. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಗಂಟಾಗೋ ಚಾನ್ಸಸ್ ಇರುತ್ತೆ, ಆದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮಿಷಿನಲ್ಲಿ ಹಾಕಿಸ್ಕೊ ಬಂದ್ಮೇಲೆ ಇದನ್ನ ಒಂದ್ರಿ ಕೂಡ ಜಲ್ರಿ ಹಿಡ್ಕೊಂಡು ಎಲ್ಲ ಕಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಜಲ್ರಿ ಮಾಡ್ಕೊಂಡ ನಂತರ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಖಾರಕ್ಕೆ ಮೆಣಸಿನ್ಕಾಯಿ ಕೂಡ ಖಾರ ಸ್ವಲ್ಪ ಖಾರವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದ್ ಕೈಲಿ ಹಿಟ್ಟು ಹಾಕೊಂಡು ಒಂದ್ ಕೈಲಿ ತಿರ್ಗ್ಕೋತಾ ಇದ್ದೇನೆ. ಸ್ವಲ್ಪ ಹದ ಬರೋವರ್ಗುನು ಚೆನ್ನಾಗಿ ಹಿಟ್ಟನ್ನ ಹಾಕೊಂಡು ಸ್ವಲ್ಪನೇ ಕಲಿಸ್ಕೊತಾ ಇರ್ಬೇಕು. ಒಲೆ ಮೇಲೆ ನೀಟಾಗಿ ಕಲಸ್ಕೊಳ್ಳೋದಕ್ಕೆ ಮುದ್ದೆ ತರ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಅದರಿಂದ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ತಿರ್ಬ್ಕೊಬೇಕು. ಮುದ್ದೆ ಟೈಪ್ ಮಾಡ್ಕೊಬೇಕು ಇದನ್ನ. ಆದ್ರೆ ಜಾಸ್ತಿ ಗಟ್ಟಿ ಇರಬಾರ್ದು, ಗಟ್ಟಿ ಇದ್ರೆ ಸಂಡಿಗೆ ಕೂಡ ಗಟ್ಟಿ ಆಗ್ಬಿಡುತ್ತೆ. ಸ್ವಲ್ಪ ತೆಳ್ಳಗಿದ್ದಾಗ್ಲೇನೆ ಸಂಡಿಗೆ ಒತ್ಕೊಂಡ್ರೆ ಬೆಣ್ಣೆ ಮುರುಕ್ ತರ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 1/4 ಚಮಚದಷ್ಟು ಸೋಡಾ ಕೂಡ ಹಾಕೋಬೇಕು. ಹಾಗೆ ಜೀರಿಗೆನ ಹಾಗೇನೆ ಹಾಕೋಬೇಕು. ಎಣ್ಣೆಲಿ ಕರ್ದಾಗ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ತಿರುಗ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ಬೇಕಾಗುತ್ತೆ. ಗ್ಯಾಸ್ ಅನ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಒಂದು 10 ನಿಮಿಷ, 1/4 ಗಂಟೆ ಇದನ್ನ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾವು ಆಚೆಗಡೆ ಇದನ್ನ ಮೋಲ್ಡ್ ಮೇಲೆ ಹೊತ್ಕೊಳ್ಳೋದಕ್ಕೆಲ್ಲ ತಯಾರಿ ಮಾಡ್ಕೋಬೇಕಾಗುತ್ತೆ. ಚಾಪೆ ಬಟ್ಟೆ ಎಲ್ಲ ಹಾಸ್ಕೊಂಡು ತಯಾರಿ ಮಾಡ್ಕೋಬೇಕು. ಹಾಗೆ ಚಕ್ಲಿ ಒತ್ತೋದು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಇದಕ್ಕೆ ನಾನು ಇವಾಗ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ನೀರು ಕೂಡ ಜೀರಿಗೆ ಹಾಕೊಟ್ರು ಕೂಡ ನಡೆಯುತ್ತೆ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ. ಹಿಟ್ಟು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಕೆಂಪು ಬಂದಿದೆ. ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಹಾಕಿರೋದ್ರಿಂದ ನೋಡಿ, ಈಗ ಹಿಟ್ಟು ಒಂದು ಅದಕ್ಕೆ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇದನ್ನ ಮುಚ್ಚಿಟ್ಕೊಬೇಕಾಗುತ್ತೆ. ಆರಬಾರ್ದು ಹಿಟ್ಟು, ನಾವು ಸಂಡಿಗೆ ಹೊತ್ಕೊಳ್ಳೋವರೆಗೂ ಅದು ಆರಬಾರ್ದು. ಈ ರೀತಿ ಒಂದು ಪ್ಲೇಟ್ ಅನ್ನ ಮುಚ್ಚಿ ಒಂದು 10 ನಿಮಿಷ ಬಿಸಿ ಮಾಡ್ಕೊತಿದ್ದೀನಿ. ಮತ್ತೆ ನೆಕ್ಸ್ಟ್ ಇವಾಗ ನಾನು ಮೋಲ್ಡ್ ಮೇಲೆ ಸಂಡಿಗೆ ಒತ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆನಲ್ಲಿ ನೀರು ಕೂಡ ಇಟ್ಕೊಂಡು ಹಾಗೆ ಚಕ್ಲಿ ಒತ್ತೋದನ್ನ ಹಾಕೊಂಡು ಈ ರೀತಿ ಚಕ್ಲಿ ಬರೋ ತರ ಮಾಡ್ಕೊತಾ ಇದೀನಿ. ಯಾವ ತರ ಬೇಕಾದ್ರೂ ಹಾಕೋಬಹುದು. ಚಕ್ಲಿ ಹೋಳಲ್ಲಿ ನಾನಾ ರೀತಿ ಶೇಪ್ ಇರುವಂತಹ ಹೋಳ್ಗಳು ಇರುತ್ತೆ, ಅದ್ರಲ್ಲಿ ಯಾವ್ದು ಬೇಕಾದ್ರೂ ನಿಮ್ಗೆ ಯಾವ್ದು ಇಷ್ಟ ಆದ್ರೂ ಹಾಕೋಬಹುದು. ಅದು ನಾನು ಬೇಗ ಆಗುತ್ತೆ ಅಂತ ಈ ರೀತಿ ಚಕ್ಲಿ ಒಳಲ್ಲಿ ಹಾಕೋತಾ ಇದೀನಿ. ಇದನ್ನ ಉದ್ದುದು ಕೂಡ ಹಾಕೋಬಹುದು, ಕಡ್ಡಿ ತರ. ಹಾಗೆ ಚಕ್ಲಿ ಶೇಪ್ ಕೂಡ ಹಾಕೋಬಹುದು, ಆದ್ರೆ ಒತ್ತೋದಿಕ್ಕಾಗಲ್ಲ, ಕೈ ನೋವು ಬರುತ್ತೆ. ಸ್ವಲ್ಪ ತೆಳ್ಳಗ್ ತಿರ್ಕೋಬೇಕು. ನನ್ನ ಮಗನೂ ಕೂಡ ಹಾಕ್ತಾ ಇದ್ದಾನೆ. ಇದು ಬೆಳಗಿನ ಜಾವ ಬೇಗ ಮಾಡ್ಕೊಬೇಕಾಗುತ್ತೆ. ಇದು ಅಂದ್ರೆ ಬೆಳಿಗ್ಗೆ ಒಂದ್ 7 ಗಂಟೆಗೆ ಮಾಡ್ಕೊಂಡ್ಬಿಟ್ರೆ 10 ಗಂಟೆ ಅಷ್ಟರೊಳಗೆ ಬೇಗ ಹಿಟ್ಟನ್ನು ಒತ್ತು ಒಣಗಾಕೋಬೇಕಾಗುತ್ತೆ. ಇವಾಗೆಲ್ಲ ಪ್ಲಾಸ್ಟಿಕ್ ಕವರ್ ಬಂದಿದೆ, ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಒಣಗಾಕೋಬಹುದು. ನಾನು ಒಗ್ದಿಟ್ಟಿದ್ದ ಬಟ್ಟೆ ಮೇಲೆ ಹಾಕೋತಾ ಇದ್ದೀನಿ, ಕಾಟನ್ ಬಟ್ಟೆ ಮೇಲೆನೆ ಹಾಕೋತಾ ಇದ್ದೀನಿ.
ಈ ರೀತಿ ಸ್ವಲ್ಪನೇ ಒತ್ಕೋಬೇಕಾದ್ರೆ ಈ ರೀತಿ ಮುಚ್ಚಿಟ್ಕೊಬೇಕು. ಯಾಕಂದ್ರೆ ಆರೋದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ನೋಡಿ ಇಷ್ಟು ಸಣ್ಣಗೆ ಆಗಿದೆ. ಇಷ್ಟು ಹೊತ್ಕೊಂಡಿದೀವಿ ನಾವು. ಇದು ಒಂದ್ 2ರಿಂದ 3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು. ಧೂಳು ಬರುತ್ತೆ ಅಂತ ಇದ್ರೆ ಮೇಲ್ ಕೂಡ ಒಂದ್ ಬಟ್ಟೆ ಹಾಕಿದ್ರು ಧೂಳೇನ್ ಬರಲ್ಲ. ತುಂಬಾ ಟಾಪಲ್ಲಿ ಇರೋದು ನಮ್ದು 3ನೇ ಫ್ಲೋರ್ ಇರೋದ್ರಿಂದ ಧೂಳೇನು ಅಷ್ಟು ಬರಲ್ಲ ಈಗ. ನಮ್ಮನೇಲಂತೂ ಮಕ್ಳುಗಳು ಕಾಯ್ತಾ ಇದಾರೆ. ಯಾವಾಗ ನಮ್ಮಮ್ಮ ಎಣ್ಣೆಗೆ ಹಾಕಿ ಬೇಯಿಸ್ಕೊಡ್ತಾಳೆ ಸಂಡ್ಗೆನ ಅಂತ ಅಂದ್ಬಿಟ್ಟು. ಸ್ಕೂಲಿಂದ ಬಂದ ದಿನ ಡೈಲಿ ತಿಂತಾರೆ. ಡೈಲಿ ಊಟದ ನಂಚಿಕೆಗಾಗ್ಲಿ, ಮಳೆಗಾಲದಲ್ಲಿ ಮಳೆ ಟೈಮಲ್ಲಾಗ್ಲಿ, ಚಳಿಲಾಗ್ಲಿ ಮತ್ತೆ ಊಟದ ಜೊತೆ ಸ್ನಾಕ್ಸ್ ಕೂಡ ತಗೊಂಡ್ ಹೋಗ್ತಾರೆ. ನಮ್ಮಲ್ಲಿ ಹೋಮ್ ಮೇಡ್ ಎಲ್ಲ ತಗೊಂಡ್ ಹೋಗ್ಬೋದು ಸ್ಕೂಲ್‌ಗೆ. ಜಂಕ್ ಫುಡ್ ಎಲ್ಲ ತಗೊಂಡ್ ಹೋಗಂಗಿಲ್ಲ. ಚೆನ್ನಾಗಿ ಒಣಗಿದೆ ನೋಡಿ 3 ದಿನ ಒಣಗ್ಸಿದೀನಿ ನಾನು. 3 ದಿನ ಆದ್ಮೇಲೆ ಇದನ್ನ ಒಂದು ಬಾಕ್ಸ್‌ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬಹುದು. ನಮ್ಗೆ ಯಾವಾಗ ಬೇಕಾಗುತ್ತೆ ಅವಾಗ ಎಣ್ಣೆ ಬಿಸಿ ಮಾಡ್ಕೊಂಡು ಈ ರೀತಿ ಕರ್ಕೊಂಡ್ರೆ ಸಂಡಿಗೆ ರೆಡಿ ಆಗಿರುತ್ತೆ. ಊಟದ ಜೊತೆ ನಂಚಿಕೆಗಾಗ್ಲಿ, ಮಕ್ಳಿಗೆ ತಿನ್ನೋದಕ್ಕೆ ತಿಂಡಿ ಆಗ್ಲಿ ಎಲ್ಲ ಕೂಡ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ರೇಷನ್ ಅಕ್ಕಿಯಿಂದಾನೇ ಸಂಡಿಗೆನ ರೆಡಿ ಮಾಡ್ಕೋಬಹುದು. ಮತ್ತೆ ಜಾಸ್ತಿ ಏನು ಐಟಮ್ ಕೂಡ ತಗೊಳ್ಳೋದಿಲ್ಲ. ಸಬ್ಬಕ್ಕಿ ಹಾಕಿದ್ರೆ ಚೆನ್ನಾಗಿ ಊದ್ಕೊಂಡ್ ಬರುತ್ತೆ ಇದು. ಸಬ್ಬಕ್ಕಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಪೂರಿ ತರ ಊದ್ಕೊಂಡ್ ಬರುತ್ತೆ. ಅದರಿಂದ ಸಬ್ಬಕ್ಕಿನ ಹಾಕೋಬೇಕಾಗುತ್ತೆ. ಸಬ್ಬಕ್ಕಿನ ಹಾಕೊಂಡು ಮಿಲ್ ಮಾಡ್ಸ್ಕೊಬೇಕು. ಚೆನ್ನಾಗಿ ಊದ್ಕೊಂಡ್ ಬರ್ತಾ ಇದೆ ನೋಡಿ. ತುಂಬಾನೇ ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಾಗಿತ್ತು. ನಮ್ಮನೇಲಿ ಕಾಯ್ತಾ ಇದಾರೆ ಮಕ್ಳು ಯಾವಾಗ ಹಾಕೊಡ್ತಾಳೆ ಅಂತ ಅಂದ್ಬಿಟ್ಟು. ಈ ತರ ಆಗ್ತಿರ್ಬೇಕಾದ್ರೆ ಮಧ್ಯೆ ಕೈ ಹಾಕೊಂಡೆ ಎತ್ಕೊಂಡ್ಬಿಡ್ತಾರೆ ಅವರು. ಎಣ್ಣೆ ಬಿಸಿ ಏನೋ ನೋಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೇಲಿ ಸಂಡಿಗೆಯನ್ನ ಮಾಡ್ಕೋಬಹುದು ಮಕ್ಳಿಗೆ. ಮತ್ತೆ ನಾವೇ ತುಂಬಾ ನೀಟಾಗಿ ಕ್ಲೀನಾಗಿ ಮಾಡ್ಕೋಬಹುದು. ಹೊರಗಡೆ ತಿಂಡಿ ಕೊಡೋದಕ್ಕಿಂತ ಮಕ್ಳಿಗೆ ಈ ರೀತಿ ಮನೇಲೇ ಮಾಡ್ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.